ಮಧುಗಿರಿ ಪಟ್ಟಣದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಶೇಕಡ 5ರ ಅನುದಾನದಲ್ಲಿ ಅಂಗವಿಕಲರಿಗೆ ವಿವಿಧ ಸಲಕರಣೆಗಳನ್ನು ಶಾಸಕ ಕೆಎನ್ ರಾಜಣ್ಣ ವಿತರಿಸಿದರು. ತಾಲ್ಲೂಕಿನ ಅಂಗವಿಕಲರಿಗೆ ಅಗತ್ಯವಾದ ಸಲಕರಣೆಗಳನ್ನು ನೀಡಬೇಕು. ಅಂಗವಿಕಲರಿಗೆ ಸೌಲಭ್ಯಗಳನ್ನು ವಿತರಣೆ ಮಾಡುವ ಮುನ್ನ ಅವರಿಗೆ ಅಗತ್ಯವಾದ ಸಲಕರಣೆಗಳ ಪಟ್ಟಿ ಮಾಡಿ ವಿತರಣೆ ಮಾಡಿದರೆ ಅವರಿಗೆಲ್ಲ ಸಾಕಷ್ಟು ಅನುಕೂಲವಾಗುತ್ತದೆ ಎಂದರು. ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಜಿಲ್ಲಾ ಪಂಚಾಯತ್ ಡಿಎಸ್ ಈಶ್ವರಯ್ಯ, ತಾಲ್ಲೂಕು ಪಂಚಾಯತ ಇಒ ಲಕ್ಷ್ಮಣ್, ಯೋಜನಾಧಿಕಾರಿ ಧನಂಜಯ, ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಚೌಡಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ ಇದ್ದರು. ಕೆಲಸ ಮಾಡಿ ಒಬ್ಬರಿಗೆ ಹೇಳೋದಲ್ಲ, ಯಾರಿಗೆಲ್ಲ ಆಧಾರ್ ಕಾರ್ಡು ಅವ್ರದ್ದು ತಂಬಿ ಇಂಪ್ರೆಷನ್ ಬರದೆ ಬೇರೆ ಕಾರಣದಿಂದ ಆಧಾರ್ ಕಾರ್ಡ್ ಲಭ್ಯತೆ ಆಗಿಲ್ಲ ಅಂತವನ್ನ ಎಲ್ಲ ವಿಶೇಷವಾಗಿ AC ಅವ್ರ ಗಮನಕ್ಕೆ ತಗೊಂಡೋಗಿ ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ತಾ ಇದ್ದೀವಿ. ಅದನ್ನ AC ಅವ್ರ ಗಮನಕ್ಕೆ ತಗೊಂಡೋಗಿ EO ಮತ್ತೆ AC ಅವರೆಲ್ಲ ಕೂತ್ಕೊಂಡು ಅದನ್ನ ಪರಿಹಾರ ಮಾಡ್ತಾರೆ. ಅದು ಬರೋದೇ ಇಲ್ಲ ಅಂತ ಹೇಳಿ ಪಾಪ ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಅದನ್ನ ಎಷ್ಟು ಜನ ಇದ್ದಾರೆ, ಒಂದು ವೀಕ್ ಟೈಮ್ ಒಳಗಡೆ ಅವರೆಲ್ಲ ಲಿಸ್ಟ್ ಕೊಡಿ. ಅವ್ರು ಒಂದು ದಿವಸ ಡೇಟ್ ಕೊಡ್ತಾರೆ. ಆ ಕೊಟ್ಟದ್ದು ಡೇಟ್ ದಿವಸ ಅವ್ರನ್ನ ಬರಕ್ ಮಾಡಬೇಕು. ಬರಕ್ ಮಾಡಿದ್ರೆ ಅವನಿಗೆ ಅದನ್ನ ಅವತ್ತೇನೆ ಏನಾದ್ರು ಮಾಡಿ ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ? ಅವ್ರೊಬ್ಬರಿಗೆ ಹೇಳಿದ್ದಲ್ಲ, ಯಾರಿಗೆ ಆಧಾರ್ ಇಲ್ಲ ಇವ್ರುಗಳಿಗೆ ಅಂಗವಿಕಲರಿಗೆ ಅದು ಆಧಾರವನ್ನು ಕೊಡೋದಕ್ಕೆ ಅವರು ಕ್ರಮ ತಗೋತಾರೆ. ಬೇರೆ ಬೇರೆ ರೀತಿ ಇದಾವೆ, ಅದನ್ನು ಮಾಡ್ತಾರೆ. ಅದನ್ನು ನೀವು ಮಾಡಿಸಿ ಅವ್ರಿಗೆಲ್ಲ ಆಧಾರ್ ಮಾಡಿಸ್ಕೊಡ್ಬೇಕು. ಆಯ್ತಾ? ನೆಕ್ಸ್ಟ್ ಹೇಳಪ್ಪ, ನಿಮ್ಮಲ್ಲಿ ಜಿನೆಯನ್ನಾಗಿ ನೀವು ರಿಯಲಿಸ್ಟಿಕ್ ಆಗಿ ಅಸೆಸ್ಮೆಂಟ್ ಮಾಡಬೇಕು. 8 ಜನಕ್ಕೆ ಬೇಕು, ಸ್ಕೂಲ್ ಮಕ್ಕಳು ಹೋಗ್ತಾರೆ, ಅವ್ರಿಗೂ ಪ್ರಯಾರಿಟಿ. ಸ್ಕೂಲ್ ಮಕ್ಕಳುಗಳಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನ ಮಾಡ್ತಕ್ಕಂಥದ್ದು ಫಸ್ಟ್ ಪ್ರಯಾರಿಟಿ. ಅಂಥ ಮಕ್ಕಳುಗಳಿಗೆ ಏನೇನು ಬೇಕಾಗಿದೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಸೇರಿ ಒಂದು ಲಿಸ್ಟನ್ನ ಕೊಟ್ಟರೆ ಇನ್ನೊಂದು 4-5 ದಿವಸದಲ್ಲಿ ಈ ಮಂತ್ ಎಂಡಲ್ಲೋ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ 10th ಒಳಗಡೆ ನಾವು ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ. ನಿಮಗೂ ಎಲ್ಲ ಒಳ್ಳೆ ಹೆಸರು ಬರ್ತದೆ ಮಾಡಿ ಅದಂತೂ ಎಲ್ಲ. ಈಗ 100 ಜನ ನಿಮ್ಮಲ್ಲಿ ಪಂಚಾಯತಿಯಲ್ಲಿ 50 ಜನ ಅಂಗವಿಕಲರಿದೆ, ಯಾರ 2 ಕೊಟ್ಟಿದ್ದೀನಿ 3 ಕೊಟ್ಟಿದ್ದೀನಿ, ಏನು ಪ್ರಯೋಜನ ಏನಾಗುತ್ತೆ? ಸರ್ಕಾರದಲ್ಲಿ ಹಣ ಇದೆ, ನಿಮ್ಮ ಅದಕ್ಕೆ ಬೇಕಿರ್ತಕ್ಕಂಥ ಫಲಾನುಭವಿಗಳ ಲಭ್ಯತೆ ಇದೆ. ಮಧ್ಯೆ ಕೆಲಸ ಮಾಡೋರು ನಾವುಗಳು ಅದನ್ನ ಮಾಡಿ ಮುಗಿಸ್ತಿಲ್ಲ ಅಂತಂದ್ರೆ ಇಲಾಖೆ ಇಟ್ಕೊಂಡು ಹಣ ಇಟ್ಕೊಂಡು ಏನು ಪ್ರಯೋಜನ ಇದೆ? ಸೊ ಅದನ್ನ ಮಾಡಬೇಕು. ನಮ್ಮ ತಾಲೂಕಲ್ಲಿ ಸಂಪೂರ್ಣವಾಗಿ ಅಂಗವಿಕಲರಿಗೆ ಏನೆಲ್ಲ ಸೌಲಭ್ಯಗಳು ನಿಯಮಾನುಸಾರ ಇದಾವೆ, ಆ ಎಲ್ಲ ಸೌಲಭ್ಯಗಳನ್ನು ಕೂಡ ನಮ್ಮ ತಾಲೂಕಲ್ಲಿ ನಾವು ಮುಟ್ಟಿಸುವಂಥದ್ದು ಕೆಲಸ ಮಾಡಬೇಕು. ಅದರಿಂದ ನಿಮ್ಗೆಲ್ಲ ಪುಣ್ಯ ಬರ್ತದೆ. ನೀವು ಮಾಡಿ, ಅದಕ್ಕಿಂತ ಯಾವುದೊಂದು ಒಳ್ಳೆ ಕೆಲಸ ಯಾವುದಿಲ್ಲ. ಗೊತ್ತಾಯ್ತಾ? ಮಕ್ಳುಗಳು ಯಾರು SLC ಅಂಡ್ ಅಬೋವ್ ಇರ್ತಾರೆ ಅವ್ರುಗಳಿಗೆಲ್ಲ ಲ್ಯಾಪ್ಟಾಪ್ ಕೊಡೋಣ ಅವ್ರಿಗೆ. ಅದನ್ನ BO ಅವರೆಲ್ಲ ಸೇರ್ಕೊಂಡು ಲಿಸ್ಟು ಅದೆಲ್ಲ ಮಾಡಬೇಕು. 1 ವೀಕ್ ಟೈಮಲ್ಲಿ ಇದೆ ಹೊಸತ ಬರ್ಕೊಂಡು 1 ವೀಕ್ ಟೈಮ್ ಒಳಗಡೆ ಬೆನಿಫಿಷರಿ ಲಿಸ್ಟು ಯಾರೇ ಇಲ್ಲಿ ಸಂಬಂಧಪಟ್ಟಂಥವ್ರು EOಗೆ ನೀವು ತಲುಪಿಸ್ಬೇಕು. ಬೆನಿಫಿಷರೀಸು ಯಾರ್ಯಾರಿದ್ದಾರೆ, ಏನು ಬೇಕಂತಂದವ್ರಿಗೆ ಅದನ್ನೆಲ್ಲರೂ ಕೂಡ ನಾವು ಮಾಡೋಣ. ಪಂಚಾಯತಿ ವಾರು ಎಷ್ಟಿದೆ ಅಷ್ಟು ಮಾಡೋಣ. ಆಗ್ಬೋದಾ? ಮಾಡ್ತೀರಾ? ಎಲ್ಲರೂ ಮಾಡಬೇಕು. ಮಾಡೋದು ನಿಮ್ಗೆ ಒಳ್ಳೆ ಕೆಲಸ, ನಿಮಗೆಲ್ಲ ಪುಣ್ಯ ಬರ್ತದೆ. ಮುಂದಿನ ಜನ್ಮದಲ್ಲಿ ಎಲ್ಲ ಚೆನ್ನಾಗಿರ್ತೀವಿ. ಈ ಜನ್ಮದಲ್ಲಿ ಏನೋ ಯಾವುದೋ ಶಾಪನೋ ಏನೋ ಹೆಚ್ಚು ಕಡಿಮೆ ಇರ್ಬೋದು, ಮುಂದಿನ ಜನ್ಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತದೆ. ಬೇರೆಯವ್ರು ಮಾಡ್ಬೇಕು. ಅದು ನೀವು